ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಪಾರ್ಟ್ 2 ಮೈಸೂರು ಪ್ಯಾಲೇಸಲ್ಲಿ ಇದ್ದೀವಿ. ಹೆಂಗೆ ಅನ್ನಿಸ್ತು ಓಡಾಡಿರೋದು? ಬೆಳಗ್ಗೆಯಿಂದ ಓಡಾಡಿರೋದು ಎಲ್ಲ ಚೆನ್ನಾಗಿ ಅನ್ನಿಸ್ತಾ? ಅವರು ಪಾಪ ವಿಡಿಯೋ ತೆಗೆಯೋದ್ರಲ್ಲಿ ಬ್ಯುಸಿ ಇದ್ದಾರೆ. ನಮ್ಮ ಚಿಕ್ಕಿ ಚೆನ್ನಾಗಿದೆ ಚಿಕ್ಕಿ ಯಾಸು ಮೈಸೂರು ಪ್ಯಾಲೇಸ್. ಐ ಗೆಸ್ ಒಳಗಡೆ ವೀಡಿಯೋ ಮಾಡೋಕ್ಕೆ ಬಿಡ್ತಾರಲ್ಲೋ ಗೊತ್ತಿಲ್ಲ. ಲೆಟ್ಸ್ ಸಿ. ಇಲ್ಲೇನಾ ಎಂಟ್ರಿ? ಒಳಗಡೆ ವಿಡಿಯೋ ಅಲ್ಲೋ ಇಲ್ಲ ಅಲ್ಲ? ಯಾ, ಒಳಗಡೆ ವಿಡಿಯೋ ಅಲ್ಲೋ ಇಲ್ಲ. ಸೊ ಒಳಗಡೆ ಎಲ್ಲ ಸುತ್ಕೊಂಡು ಬಂದು ಹೊರಗಡೆ ನಾನು ನಿಮಗೆ ಸಿಕ್ತು. ಯಾ, ಒಳಗಡೆ ಹೋಗ್ಬಿಟ್ಟು ಬಂದ್ವಿ. ಹಾಫ್ ಆನ್ ಅವರ್ ಏನೋ ಅಷ್ಟೇ ಆಗಿದ್ದು, ಬಿಕಾಸ್ ಜಾಸ್ತಿ ತೋರ್ಸೋಕ್ಕೆ ಬಿಡಲಿಲ್ಲ. ಆ್ಯಕ್ಚುಲಿ ಮುಂಚೆ ನಾನು ಚಿಕ್ಕವಳಿದ್ದಾಗ ಬಂದಾಗ ಹೆವಿ ತೋರಿಸಿದ್ರು, ಅಂದರೆ 2 ಫ್ಲೋರ್ಸ್ ಆಲ್ಮೋಸ್ಟ್ ಸುತ್ಕೊಂಡ್ಬಂದಿದ್ವಿ ಒಳಗಡೆ. ಬಟ್ ಇವಾಗಂತೂ ಜಸ್ಟ್ 1 ಫ್ಲೋರಿಗೆ ಕಳಿಸ್ಬಿಟ್ರು, ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಬಟ್ ಯಾ, ಇಷ್ಟ ಆಯಿತು, ಚೆನ್ನಾಗಿತ್ತು ಒಳಗಡೆ. ನಾನು ತುಂಬ ವರ್ಷ ಆದಮೇಲೆ ಹೋಗಿರೋದು, ಅದು ಇವ್ರುಗಳಿಂದ ಹೋಗಿರೋದು. ಹೆಂಗೆ ಅನ್ನಿಸ್ತು? ಇವರು ಅದನ್ನು 6th ಸ್ಟ್ಯಾಂಡರ್ಡಲ್ಲಿ ನೋಡಿರೋದಂತೆ. ಎಷ್ಟು ನೆನಪಿದೆಯೋ ಗೊತ್ತಿಲ್ಲ. ಚೆನ್ನಾಗಿತ್ತಾ? ಹೆಂಗಿತ್ತು? ಅವ್ರಿಗೆ ರೂಮ್ ತೋರಿಸ್ಬೇಕಿತ್ತಂತೆ. ಅಲ್ಲಿ ಪ್ಯಾಲೇಸ್ ಮೇಲ್ಗಡೆ ಸ್ಪೇಸ್ ಇರುತ್ತಲ್ಲ, ಅಲ್ಲೆಲ್ಲ ಓಡಾಡಿಸ್ಬೇಕಿತ್ತಂತೆ. ಅದಕ್ಕೆ ಇನ್ಫ್ಲೂಯೆನ್ಸ್ ತೊಗೊಂಡು ಬರೋಣ, ತೋರಿಸ್ತಾರೆ ಅಂತ ಹೇಳ್ತಾ ಇದ್ರು. ಬರೋಣ. ಹೆಂಗಿತ್ತು? ಎಲ್ಲ ನಮ್ಮಮ್ಮ ನೋಡಿದ್ದಾರೆ, ಇಲ್ಲೆಲ್ಲ ನೋಡಿದ್ದೀವಿ ಇದನ್ನೆಲ್ಲ. ಅದ್ರ ಒಳಗಡೆ ತುಂಬ ವರ್ಷಗಳಾಗಿತ್ತು ನೋಡಿ, ಇವರಿಂದ ನೋಡ್ದಂಗಾಯ್ತು. ಮತ್ತೆ ಹಾಂ, ಇದು ಎಂಟ್ರೆನ್ಸು ಪ್ಯಾಲೇಸು. ಆ್ಯಕ್ಚುಲಿ ಬಿಸಿಲಿಗೆ ಏನಂತೆ ಕಾಣಿಸ್ತಾನೆ ಇಲ್ಲ, ಫೋಟೋಸ್ ನೆಟ್ಟಿಗೆ ಬರ್ತಾ ಇಲ್ಲ. ವಿಚ್ ಇಸ್ ದ ಬಿಗ್ಗೆಸ್ಟ್ ಇರಿಟೇಷನ್. ಫೋಟೋಸ್ ನೆಟ್ಟಿಗೆ ಬರಲಿಲ್ಲ ಅಂದರೆ ಇಷ್ಟನೇ ಆಗಲ್ಲ ಬಂದಿರೋದು. ಬಟ್ ಯಾ, ಚೆನ್ನಾಗಿತ್ತು. ಇವಾಗ ನಾವು ಇಲ್ಲಿಂದ KRS ಡ್ಯಾಮ್ಗಲ್ಲ, ಹಾಂ, KRS ಡ್ಯಾಮಿಗೆ ಹೋಗ್ತಾ ಇದ್ದೀವಿ. ಸೊ ನಾನು ನಿಮಗೆ KRS ಡ್ಯಾಮಿಗೆ ಹೋಗಿ ಸಿಗ್ತೀನಿ. ಡ್ಯಾಮ್ ಎಂಟರ್ ಆಗ್ತಾ ಇದ್ದೀವಿ. ಅಲ್ಲಿ ಇದು ಶಾಪ್ಸ್ ಕೆಳಗಡೆ ಪಾರ್ಕಿಂಗ್ ಇದೆ. ಸೊ ಹೋಗ್ತಾ ಇದ್ದೀವಿ. ಅವ್ರ ವಯಸ್ಸು ಜೋರಾಗಿದೆ ಅಲ್ಲ ನನಗಿಂತ. ಅವ್ರದ್ದೇ ವಯಸ್ಸು ಜೋರಾಗಿದೆ. ಇವ್ರದ್ದೇ 3 ಜನ. ಹಾಂ, ಅವ್ರದ್ದೇ ವಯಸ್ಸು ಜೋರಾಗಿದೆ. ನಮ್ಮ ಮಾಮ ಫುಲ್ ನನಗೆ. ಸೊ ಇವಾಗ ಹೋಗಿ ಎಲ್ಲ ಶಾಪ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ. ನೋ ಫಿಶ್, ವಿ ಆರ್ ವೆಜಿಟೇರಿಯನ್ಸ್ ಬ್ರೋ. ಫಿಶ್ ಇದೆ ನೋಡಿ, ಸಕ್ಕದಾಗಿಟ್ಟಿದ್ದಾರೆ. ಫಿಶ್ ತಿಂತೀರಾ? ಇದು ಫಿಶ್ಗೆ ರಿಯಾಕ್ಷನ್ಸ್ ಇವೆಲ್ಲ. ಯಾವ ಅಂಗಡಿನೇ ಇದೆ? ಬಟ್ ವಿ ಆರ್ ವೆಜಿಟೇರಿಯನ್ಸ್ ಬ್ರೋ. ಅಲ್ಲಮ್ಮ, ಪಾನಿಪುರಿ ಅಂದಿಲ್ಲ. ಪಾನಿಪುರಿ ಚಾಟ್ಸ್ ಅಂಗಡಿ ಅಲ್ಲೇ ಹಿಂದೆ ಇತ್ತು ಅನ್ಸುತ್ತೆ. ಗೋವಾದಾಗ ಹಾಂ, ಚೆನ್ನಾಗಿದೆ. ಶಾಪ್ಸ್ ಎಲ್ಲ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಎಲ್ಲ ನೋಡಿ ಐಟಮ್ಸ್ ಎಲ್ಲ ತೊಗೋಬೇಕಂತ ಅದೇ ಹಂಗೆ ತೊಗೊಂಡು ಹೋದ್ರೆ ನಮ್ಮಪ್ಪ ನನ್ನ ಅಷ್ಟೇ. ಬನ್ನಿ ಹೋಗೋಣ. ಎಲ್ಲಿರೋದು ಪಪ್ಪ? ಎಲ್ಲಿರೋದು ಇನ್ನದು?
ನಾನು ಆ್ಯಕ್ಚುಲಿ ಡ್ಯಾಮ್ನ ನೋಡಿರೋದು ಚಿಕ್ಕವಳಿದ್ದಾಗಲ್ಲ. ಹಾಂ, ಚಿಕ್ಕವಳಿದ್ದಾಗ ನಾನು ಡ್ಯಾಮ್ನ ನೋಡಿರೋದು, ಮತ್ತೆ ನೋಡೋಕ್ಕೆಲ್ಲ ಬಂದಿರಲಿಲ್ಲ. ನನ್ನ ಸಿಸ್ಟರ್ಸಿಂದ, ನನ್ನ ಚಿಕ್ಕೀಸಿಂದ ಮತ್ತು ಎಲ್ಲ ಮೈಸೂರೆಲ್ಲ ನೋಡೋ ಥರ ಥ್ಯಾಂಕ್ಸ್ ಟು ಡ್ಯಾಮ್. ಎಷ್ಟು ಮುಖ್ಯ ದ್ರೋಹಿ ಅಂದರೆ ನಮ್ಮ ಅಮ್ಮ ನಮಗಿಲ್ಲಿ ಪಾನಿಪುರಿ ತಿಂತಾ ಇದ್ದೀವಿ, ಕೇಳಿದ್ವಿ ಏನಾದರೂ ತಿಂತೀರಾ ಅಂತ. ಇಲ್ಲಪ್ಪ ನನಗೇನು ಬೇಡ, ಇಲ್ಲೇ ಸುಧಾರಿಸ್ಕೊ ಹೋಗ್ತೀನಿ ಅಂತ ಹೋಗ್ಬಿಟ್ಟು ನೋಡಿ ಪೊಟ್ಯಾಟೊ ಟ್ವಿಸ್ಟರ್ಸ್ ತಿಂತಾ ಇದ್ದಾರೆ. ಸೀರಿಯಸ್ಲಿ ನಮ್ಮನ್ನು ಬಿಟ್ಟು ಪೊಟ್ಯಾಟೊ ಟ್ವಿಸ್ಟರ್ಸ್ನ ತಿಂತಾ ಇದ್ದಾರೆ. ಅದು ನಾನು ಬಿಟ್ಟು ಹೋಗಿದ್ದೆ. ನನ್ನ ಬಿಟ್ಟೋಗಿರೋದೇ ಒಂದು ಕ್ರೈಮ್ ಅಲ್ಲ, ನಾರ್ಮಲ್ ಆಗಿದೆ. ಎಲ್ಲ ತಿಂಡಿನೂ ಇದೆ, ಎಲ್ಲ ತಿನ್ನಬೇಕು ಅನಿಸುತ್ತೆ, ಬಟ್ ಏನು ತಿನ್ನೋಕ್ಕಾಗಲ್ಲ, ಅಷ್ಟೊಂದೆಲ್ಲ ತಿನ್ನೋಕ್ಕಾಗಲ್ಲ. ಇದೇ ಎಂಟ್ರೆನ್ಸ್, ಇದೇ ಎಂಟ್ರೆನ್ಸ್. ಹಾಂ, ಆ್ಯಕ್ಚುಲಿ ಫೆಸಿಲಿಟೀಸ್ ಎಲ್ಲ ಹಾಗೇ ಇದೆ, ಮುಂಚೆ ಹೇಗಿತ್ತು ಹಾಗೇ ಇದೆ. ಏನು ಅಷ್ಟೊಂದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಏನಿಲ್ಲ, ನಾರ್ಮಲ್ ಆಗಿದೆ. ಬಟ್ ಟಿಕೆಟ್ ಫೇರ್ಸ್ ಅಂತೂ ಹೆವಿ ಕಾಸ್ಟ್ಲಿ ಮಾಡಿದ್ದಾರೆ. ಅಲ್ಲೊಂದು ಬರ್ತಾ ಒಂದು ಬ್ರಿಡ್ಜ್ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ ಆ ಬ್ರಿಡ್ಜಿಗೆ 100 ರೂಪೀಸ್ ಅಂತೆ, ಪ್ಲಸ್ ಪಾರ್ಕಿಂಗಿಗೆ 50 ರೂಪೀಸ್ ಇದ್ದಿದ್ದನ್ನು 100 ರೂಪೀಸ್ ಮಾಡಿದ್ದಾರೆ ಅಂತೆ. ಕಂಪ್ಲೀಟ್ ಎಲ್ಲ ಡಬಲ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಎಂಟ್ರಿ ಆಗೋಕ್ಕೆ ಟಿಕೆಟ್ ಫೀ ಬಂದುಬಿಟ್ಟು 100 ರೂಪೀಸ್ ಮಾಡಿದ್ದಾರೆ. ಅಗೇನ್ ಪರ್ ಪರ್ಸನ್ 100 ರೂಪೀಸ್. ಕಾಸ್ಟ್ಲಿ ಆಯಿತು ಆ್ಯಕ್ಚುಲಿ, ಬಟ್ ಏನು ಇಂಪ್ರೂವ್ ಏನಾಗಿಲ್ಲ, ನಾರ್ಮಲ್ ಆಗಿದ್ದಂಗೆ ಇದೆ. ಆದರೂ ಏನಕ್ಕೆ ಅಷ್ಟೊಂದು ಇನ್ಕ್ರೀಸ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಹೋಗೋಣ ಬನ್ನಿ. ಟಿಕೆಟ್ ಕೌಂಟರ್ ಫುಲ್ಲು ರಶ್ ಇದೆ. Per person 100 rupees, 3 to 6 years below ಇರೋರಿಗೆ 50 rupees ಟಿಕೆಟ್. ಸ್ಟಿಲ್ ಕ್ಯಾಮ್ರಾ ಅದು ಇದು ತೊಗೋಬೇಕಿರಾನೆ ಮತ್ತೆ 100 ರೂಪೀಸ್. ಇದೆ ಟಿಕೆಟ್ ಕೌಂಟರ್. ನಾವು ಹೋಗೋಣ. ಚೆನ್ನಾಗಿ ಕೊಡ್ತಾರಲ್ಲ, ವೀಕೆಂಡ್ ಪಾಪ್ಕಾರ್ನ್ ಸೋಡಾ, ನೈಸ್ ನೇಮ್. ಹೋಗ್ತಾ ಇದ್ದೀವಿ. ಇಲ್ಲಿ ಮುಂದೆ ಇದ್ದದ್ದು. ಇಲ್ಲೇ ಇದೀವಿ, ಹಿಂಗೆ ನಡೀರಿ. ಇದೆ ಆ್ಯಕ್ಚುಲಿ KRS ಡ್ಯಾಮ್. ನೀರು ಆ್ಯಕ್ಚುಲಿ ತುಂಬ ಚೆನ್ನಾಗಿ ತುಂಬಿದೆ. ಯಾರಾದರೂ ಬಂದಿಲ್ಲ ಈ ಮಳೆಗಾಲ ಆದಮೇಲೆ, ಬಂದಿಲ್ಲ, ಇನ್ನು ಮಳೆಗಾಲ ಜಾಸ್ತಿ ಬಂದಿಲ್ಲ ಅಂತ ಇದ್ದಾರೆ, ನಂಗೆ ಗೊತ್ತಿಲ್ಲ ಅಷ್ಟೊಂದು. ಬಟ್ ಆದರೂ ಮಳೆ ಆದಮೇಲೆ ಬಂದಿಲ್ಲ ಅಂತ ಅಂದರೆ ದಯವಿಟ್ಟು ವಿಸಿಟ್ ಮಾಡಿ. ದೇ ಆರ್ ಕಾಲಿಂಗ್ ಮೀ ಬ್ಯಾಕ್. ಏನಾಯ್ತು? ಏನಾಯ್ತು? ಇಲ್ಲೇ ಬ್ಯಾಂಕ್ ಅಲ್ಲಿ ಆ ಕಡೆ ಹೋಗಿ ಈ ಕಡೆ ಬರೋದು. ಓಕೆ, ಸೊ ನಮ್ಗೆ ಗೊತ್ತಿಲ್ಲ ಹೋಗೋದು ಹೆಂಗೆ ಅಂತ. ಅಲ್ಲಿ ಹೋಗಿದ್ವಿ, ಅದೇನೋ ಆ ಕಡೆ ಹೋಗ್ಬಿಟ್ಟು ಈ ಕಡೆ ಬರಬೇಕಂತೆ. ಅಲ್ಲಿ ಇದೆ ಬ್ಯಾಂಕ್, ಹೋಗಿ ಅಯ್ಯೋ ಸುಮ್ಮನೆ ಇಲ್ಲಷ್ಟೇ. ಎಲ್ಲಿ ಹೋಗಿ ಇಲ್ಲಿ ಬರೋದು? ಗಾರ್ಡನ್. ಓಕೆ, ಮತ್ತೆ ಅದು ಇಲ್ಲಿ ಹೋಗೋಣ ಗಾರ್ಡನ್.
ಇಲ್ಲಿಂದ ಬೃಂದಾವನ್ ಗಾರ್ಡನ್ ನಾನು ಇದೆ ಅಂತಾನೆ ಹೇಳಿರೋದು. ಇದೆ ಬಸ್ಸಸ್ ಇದೆ. ವಾವ್, ಏನು ಬಿಡ್ತಾರ? ಹಾಂ ಇಲ್ಲ ಬಿಡಲ್ಲ. ಹಂಗೆಲ್ಲ ಬಿಡಲ್ಲ. ನಿಂತ ನೋಡಲ್ಲ, ನಿಂತ್ಕೊಂಡು ಫೋಟೋಸ್ ನಿಂತ್ಕೊಂಡು ಫೋಟೋಸ್ ತಗೋಬೋದು ಅಷ್ಟೇ. ತುಂಬ ದಿನ ಆಗಿತ್ತು ಈ ಥರದ್ದೆಲ್ಲ ನೋಡ್ಬಿಟ್ಟು. ವರ್ಷಗಳೇ ಆಗೋಗಿತ್ತು KRS ಬಂದು. ನಮ್ಮ ಕರ್ನಾಟಕ ಎತ್ತೆತ್ತೆ ತಿರುಗ್ತಾ ಇದ್ದಾರೆ. ಎಲ್ಲ ಕಡೆ ಫ್ಲಾಗ್ ಹಾಕೋರೆ, ಚೆನ್ನಾಗಿ ಹಾಕಿದ್ದಾರೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಎಲ್ಲದೂ. ನನ್ನ ಸ್ನ್ಯಾಪ್ ತೆಗ್ದು ಅಯ್ಯೋ ಚೆನ್ನಾಗಿದೆ ಆ್ಯಕ್ಚುಲಿ. ಅಲ್ಲ ಇಲ್ಲಿ ಕಡೆ ಬರೀ ಇಲ್ಲೇ. ಹಾಂ ಇಲ್ಲಿ ಕಡೆ ನೀನು ಕೊಡಿ. ಅಲ್ಲಲ್ಲಿ ನೀರು ಹೊಡಿತಾ ಇದೆ, ತುಂಬ ಚೆನ್ನಾಗಿದೆ. ಹಾಗೆ ಮುಂದೆ ಹೋಗೋಣ, ಸ್ವಲ್ಪ ಫೋಟೋಸ್ ತೊಗೊಂಡು ಆಮೇಲೆ ಮುಂದೆ ಹೋಗೋಣ. ಆ್ಯಕ್ಚುಲಿ ನೀರು ಹೊಡಿತಾ ಇದೆ, ತುಂಬ ಚೆನ್ನಾಗಿದೆ. ಇನ್ನು ಏನೆಲ್ಲ ನೈಟ್ ಹೊತ್ತು ಚೆನ್ನಾಗಿ ಬರುತ್ತೆ. ಚೆನ್ನಾಗಿದೆ ಆ್ಯಕ್ಚುಲಿ. ಲೈಟಿಂಗ್ ಎಲ್ಲ ಹಾಕಿದ್ದಾರೆ ಹೋಟೆಲ್ಸ್ಗೆ. ನೈಸ್ ಟು ಸಿ. ಶುದ್ಧ ಇದೆ. ಆ್ಯಕ್ಚುಲಿ ಈ ಏನು KRS ಡ್ಯಾಮ್ ಕಟ್ಟಿರೋದು ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯ ಅವರು. ಸೊ ಒಳ್ಳೆ ಹೆಲ್ಪ್ ಮಾಡಿದ್ದಾರೆ ನಮಗೆ ಅವರು. ಡ್ಯಾಮ್ನ ಕಟ್ಬಿಟ್ಟು 93 ಇಯರ್ಸ್ ಆಗಿದೆ ಅಂತೆ ಡ್ಯಾಮ್ನ ಕಟ್ಟಿ. ಲಿಟ್ರಲಿ 93 ಇಯರ್ಸಿಂದ ಯಾವತ್ತೂ ಇಷ್ಟು ಅಂದರೆ ಜೂನ್ ಜುಲೈ ಟೈಮಲ್ಲಿ ಇಷ್ಟು ಡ್ಯಾಮ್ಗಳು ತುಂಬದೇ ಇಲ್ವಂತೆ ಆ್ಯಕ್ಚುಲಿ. ಅಂದರೆ ಫುಲ್ ಪೀಕ್ಗೆ ಬರೋದಿಲ್ವಂತೆ. ಬಟ್ ಆದರೆ ಈ ಸತಿ ಬಂದಿದೆ, 2025 ಈ ಸತಿ ಬಂದಿದೆ. ಸೊ ಹಾಗಾಗಿ ನಾಳೆ ನಮ್ಮ CM ಅವ್ರು ಬಂದುಬಿಟ್ಟು ಏನು ಡ್ಯಾಮ್ಗೆ ಬಾಗ್ನ ಬಿಡ್ತಾ ಇದ್ದಾರೆ. ದಟ್ಸ್ ವೆರಿ ನೈಸ್ ನ್ಯೂಸ್. ಸೊ ಹಾಗಾಗಿ ಫುಲ್ ಎಲ್ಲ ಕಡೆ ನಮ್ಮ ಕರ್ನಾಟಕ ಫ್ಲ್ಯಾಗ್ಸ್ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ನಮ್ಮ ಕರ್ನಾಟಕನ ಎತ್ತಿ 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 ತೋರಿಸ್ತಾ ಇದೆ. ಖುಷಿ ಆಗುತ್ತೆ. ಎಲ್ಲೆಲ್ಲೂ ಕರ್ನಾಟಕದ ಫ್ಲ್ಯಾಗ್ನ ನೋಡೋಕ್ಕೆ ತುಂಬಾ ಖುಷಿ ಆಗ್ತಿದೆ. ಆ್ಯಂಡ್ ಅದರಲ್ಲೂ 93 ಇಯರ್ಸ್ ಅಂದರೆ ಇಟ್ ಈಸ್ ನಾಟ್ ಅ ನಂಬರ್. ಏನು 5-6 ಇಯರ್ಸ್ ಅಂತ ಅಂದರೆ ಏನೋ ಅನ್ಬೋದು. 93 ಇಯರ್ಸಿಂದ ಇದೆ ಫಸ್ಟ್ ಟೈಮ್ ಅಂತ ಅಂದರೆ ಇಟ್ ಈಸ್ ಬೆಸ್ಟ್. ಈ ಇಯರ್ ಮಳೆ ಆ ರೇಂಜಿಗೆ ಬಂದಿರೋದಕ್ಕೆ ಕಾರಣ ತುಂಬ ಚೆನ್ನಾಗಿ ಬಂದಿದೆ. ಸೊ ಅಲ್ಲಿ ಮುಂದೆ ಹೋಗೋಣ, ಮುಂದೆ ಡ್ಯಾಮ್ ತೋರಿಸ್ತೀನಿ. ಇದು ನಾರ್ಮಲ್ ಶೋಸ್, ಫೌಂಟೇನ್ ಶೋಸ್ ಎಲ್ಲ ಆಯಿತು. ಈಗ ಅಲ್ಲಿ ಮುಂದೆ ಹೋಗ್ಬಿಟ್ಟು ಡ್ಯಾಮ್ ತೋರಿಸ್ತೀನಿ. ಲೆಟ್ಸ್ ಗೋ. ಇಲ್ಲೊಂದು ಆ್ಯಕ್ಚುಲಿ ಒಬ್ಬರು ದೇವಿ ಇದ್ದಾರೆ. ಅದು ಡ್ಯಾಮು ಇಂಡಿಯಾ ಫ್ಲ್ಯಾಗ್ ಬಿಟ್ಟಿದ್ದಾರೆ ಲೈಟಿಂಗ್ಸಲ್ಲಿ. ತುಂಬ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ನಮ್ಮ ಅಣ್ಣ ನಮ್ಮ ದೊಡ್ಡಮ್ಮ ನನ್ನ ಬ್ಲಾಗ್ನ ನೋಡ್ತಾ ಇದ್ದಾರೆ. ಕಮಾನ್ ಲೆಟ್ಸ್ ಗೋ. ಬಾ ಬೇಗ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಕ್ಲೌಡ್ಸ್ಗೆ ಸ್ಕೈಸ್ಗೆ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ.
ಡ್ಯಾಮ್ ಎಲ್ಲ ಮುಗಿಸ್ಕೊಂಡ್ವಿ. ಈಗ ಪಾರ್ಕಿಂಗ್ ಲಾಟಿಗೆ ಹೋಗ್ಬಿಟ್ಟು ಹೊರಡೋದಷ್ಟೇ. ಬಟ್ ಇನ್ನೂ ಒಂದಿದೆ, ನಮ್ಮಂತ ಜಾತ್ರೆ ಮಾಡೋರು ಯಾರೂ ಇರಲ್ಲ ಅನ್ಸುತ್ತೆ. ಜಾತ್ರೆ ಎಲ್ಲ 3 ಕ್ವೀನ್ಸ್ ಆಗಿದ್ದೀವಿ ನಾವು ಹಾಕೊಂಡು. ಇಬ್ರು ಬನ್ನಿ ಹೋಗೋಣ. ಅದು ನಮ್ಮ ಅಕ್ಕನೇ ಆ್ಯಕ್ಚುಲಿ ಹಠ ಮಾಡಿ ಹೋಗೋಣ ಬಾ ತಗೊಬರೋಣ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ತೊಗೊಬಂದಿದ್ರು. ನಮ್ಮಮ್ಮ ಬೈದಾದ್ರು ಏನು ಚಿಕ್ಕ ಮಕ್ಕಳ ನೀವು ಇನ್ನ ಅಂತ. ಅವರಂತೂ ಮದುವೆ ಆದರೂ ಇನ್ನೂ ಬಿಡಲ್ಲ ಇದನ್ನು. ಬಟ್ ಇಟ್ಸ್ ನೈಸ್, ಕ್ವೀನ್ ಫೀಲ್ ಕೊಡುತ್ತೆ. ನೈಸ್ ಬನ್ನಿ ಹೊರಡೋಣ. 8:45 ಆಗಿದೆ. ಊಟಕ್ಕೆ ನಿಲ್ಸಿದ್ದೀವಿ. ಗಂಧದ ಗುಡಿ ಅಂತ ಹೇಳಿಬಿಟ್ಟು ಒಂದು ರೆಸ್ಟೋರೆಂಟಿಗೆ ನಿಲ್ಸಿದ್ದೀವಿ. ಫುಲ್ ಫಾರೆಸ್ಟ್ ವೈಬ್ಸ್ ಗುರು. ಚೆನ್ನಾಗಿದೆ ಅಲ್ಲ? ಊಟಕ್ಕೆ ಬಂದಿದ್ದೀವಿ. ಸೊ ಇದು ಗಂಧದ ಗುಡಿ ರೆಸ್ಟೋರೆಂಟ್ ಅಂತ ಹೇಳ್ಬಿಟ್ಟು ಪುನೀತ್ ರಾಜ್ಕುಮಾರ್ ಅವರ ಮೆಮೊರಿಗೋಸ್ಕರ ಇದನ್ನು ಬಿಲ್ಟ್ ಮಾಡಿದ್ದಾರಂತೆ. ಆ್ಯಕ್ಚುಲಿ ಫಾರೆಸ್ಟ್ ವೈಬ್ ತುಂಬ ಚೆನ್ನಾಗಿ ಕೊಡ್ತಾ ಇದೆ. ಈವನ್ ಅಲ್ಲಲ್ಲಿ ಸ್ವಲ್ಪ ಮೂಲೆಯಲ್ಲೆಲ್ಲ ಬರ್ಡ್ಸ್ ಸೌಂಡ್ ಹಾಕಿದ್ದಾರೆ, ಬರ್ಡ್ಸ್ ಕೂಗೋ ಥರ ಸೌಂಡ್ಸ್ ಎಲ್ಲ ಹಾಕಿದ್ದಾರೆ. ಸೊ ಫುಲ್ಲಿ ಫಾರೆಸ್ಟ್ ವೈಬ್ ಕೊಡ್ತಾ ಇದೆ. ಆ್ಯಂಡ್ ಇವತ್ತಿನ ಡೇ ಫುಲ್ಲು ಓವರ್ವೆಲ್ಮಿಂಗ್ ಆಗಿತ್ತು. ಎಲ್ಲ ನಮ್ಮ ಚಿಕ್ಕೀಸ್ಗೆ ಥ್ಯಾಂಕ್ಸ್. ಬಿಕಾಸ್ ಎಲ್ಲ ನಾನು ಚಿಕ್ಕ ವಯಸ್ಸಲ್ಲಿ ಹೋಗಿರೋ ಪ್ಲೇಸಸ್ಗೆಲ್ಲ ಇವತ್ತೆಲ್ಲ ಕಡೆ ಹೋಗ್ಬಿಟ್ಟು ಬಂದಿದ್ದೀನಿ. ಅದೊಂದು ಖುಷಿ ಆಗ್ತಿದೆ. ಥ್ಯಾಂಕ್ಸ್ ಟು ದೆಮ್. ಅವ್ರು ಬಂದಕ್ಕೆ ಇದೆಲ್ಲ ಹೋಗಿರೋದು, ಇಲ್ಲಾಂದರೆ ಹೋಗ್ತಾ ಇರಲಿಲ್ಲ ನಾವು. ಸೊ ಎಲ್ಲನೂ ಚೆನ್ನಾಗಿ ಸುತ್ತಿದ್ದೀವಿ, ಎಲ್ಲ ಕಡೆ ಸುತ್ತಿದ್ದೀವಿ. ಎಲ್ಲರೂ ಫುಲ್ಲು ಸುಸ್ತಾಗಿಬಿಟ್ಟಿದ್ದೀವಿ. ಇನ್ನೇನು ಊಟ ಮಾಡೋದು, ಹೋಗಿ ಮನೆ ಮುಟ್ಟೋವರೆಗೂ ಎಲ್ಲರೂ ಮಲ್ಕೋತೀವಿ ಅನಿಸುತ್ತೆ ನನ್ನ ಪ್ರಕಾರ. ಬಿಕಾಸ್ ಮಾರ್ನಿಂಗು ಕೂಡ ಬೆಳಗ್ಗೆ ಬೇಗನೆ ಹೊರಟಿರೋ ಕಾರಣ ಆ ಥರ ಆಗುತ್ತೆ. ಎಲ್ಲ ಚೆನ್ನಾಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.